ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಮಡಕಸಿರಾ ತಾಲ್ಲೂಕಿನ ಕೊತ್ತ ತಿರುಪತಿ ಅತ್ಯಂತ ಪ್ರಸಿದ್ಧ ಮತ್ತು ಪವಿತ್ರವಾದ ಪುಣ್ಯಕ್ಷೇತ್ರ. ಇದನ್ನು ಕನ್ನಡದಲ್ಲಿ ಹೊಸ ತಿರುಪತಿ ಎಂದು ಕರೆಯುತ್ತಾರೆ. ಮೊದಲಿಗೆ ಈ ಊರನ್ನು ಕೊತ್ತಪಾಳ್ಯ ಎಂದು ಕರೆಯುತ್ತಿದ್ದರು. ದೇವಸ್ಥಾನವಾದ ಬಳಿಕ ಕೊತ್ತ ತಿರುಪತಿ ಎಂಬುದಾಗಿ ಶ್ರೀ 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 ತ್ರಿದಿಂಡಿ ಶ್ರೀಮನ್ನಾರಾಯಣ ಚಿನ್ನಜಿಯರ್ ಮಹಾಸ್ವಾಮಿ ಹೈದರಾಬಾದ್ ಅವರು ಮರುನಾಮಕರಣ ಮಾಡುವರು. ಇದು ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಮಡಕಸಿರಾ ತಾಲ್ಲೂಕಿನಲ್ಲಿದೆ. ಕರ್ನಾಟಕದ ಗಡಿಯಾದ ಪಾವಗಡ ಮತ್ತು ಮಧುಗಿರಿ ಭಾಗದ ಜನರಿಗೆ ಇದು ಅತ್ಯಂತ ಹತ್ತಿರದ ಮತ್ತು ನೆಚ್ಚಿನ ಧಾರ್ಮಿಕ ಕೇಂದ್ರವಾಗಿದೆ. ತಿರುಮಲ ತಿರುಪತಿಗೆ ಹೋಗಲು ಸಾಧ್ಯವಾಗದ ಭಕ್ತರು ಈ ಕೊತ್ತ ತಿರುಪತಿಗೆ ಬಂದು ಹರಕೆ ಸಲ್ಲಿಸುತ್ತಾರೆ. ಇಲ್ಲಿನ ಸ್ವಾಮಿಯನ್ನು ತಿರುಮಲ ಶ್ರೀನಿವಾಸನ ಪ್ರತಿರೂಪ ಎಂದೇ ಭಾವಿಸುತ್ತಾರೆ. ದೇವಾಲಯದ ಆವರಣದಲ್ಲಿ ಸುಂದರವಾದ ಕೆತ್ತನೆಗಳಿದ್ದು ವೆಂಕಟರಮಣ ಸ್ವಾಮಿಯ ವಿಗ್ರಹವು ಅತ್ಯಂತ ಆಕರ್ಷಕವಾಗಿದೆ. ತಿರುಪತಿಯಲ್ಲಿದ್ದಂತೆ ಇಲ್ಲಿ ವೆಂಕಟರಮಣ ಸ್ವಾಮಿಯ ವಿಗ್ರಹವು 10 ಅಡಿಯಷ್ಟು ಉದ್ದವಿದೆ. ಇಲ್ಲಿ ಪ್ರತಿ ವೈಕುಂಠ ಏಕಾದಶಿ ದಿನ ಹಾಗೂ ಶ್ರಾವಣ ಶನಿವಾರ ಸೋಮವಾರಗಳಂದು ವಿಶೇಷ ಜಾತ್ರಾ ಮಹೋತ್ಸವ ಇಲ್ಲಿ ನಡೆಯುತ್ತದೆ. ಕೊತ್ತಪಾಳ್ಯದಲ್ಲಿ ಯಾವ ದೇವಸ್ಥಾನಗಳು ಇಲ್ಲದ್ದರಿಂದ ಇಲ್ಲಿನ ಶ್ರೀ ಗೋವಿಂದರಾಜಲು ಎಂಬುವ ಶ್ರೀಮಾನ್ಯರು ಸಂಕಲ್ಪವೊಂದನ್ನು ಮಾಡಿಕೊಂಡು ಶ್ರೀನಿವಾಸನ ದೇವಾಲಯವನ್ನು ತಿರುಪತಿಯ ಮಾದರಿಯಲ್ಲಿ ಕಟ್ಟಿಸಲು ಪ್ರಾರಂಭಿಸುವರು. ಈ ದೇವಸ್ಥಾನದ ಪ್ರಾರಂಭ ಅಕ್ಷಯ ತೃತೀಯ ಮೇ 13, 14, 15, 2013 ಸಂವತ್ಸರದಲ್ಲಿ ಪ್ರಾರಂಭವಾಗುತ್ತದೆ. जगत्कुटुम्बिनः जगद्रक्षणार्थं अवतीर्णस्य श्रीलक्ष्मी गोदासमेत प्रसन्न वेङ्कटेश्वर स्वामी सन्निधौ श्रीमान् गोत्रोद्भवस्य చెప్పండి గోత్రం ಗರುಡನು ಭಗವಾನ್ ವಿಷ್ಣುವಿನ ಪರಮಭಕ್ತ ಮತ್ತು ಆತನ ವಾಹನ. ಶ್ರೀನಿವಾಸನ ಅಭಿಮುಖವಾಗಿ ಕಿರೀಟಧಾರಿ ಪಕ್ಷಿಗಳ ರಾಜ ಗರುಡನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿಸಲಾಗಿದೆ ಈ ದೇವಸ್ಥಾನದಲ್ಲಿ. ಶ್ರೀಹರಿಯ ಬಲಗೈಯಲ್ಲಿರುವ ಚಕ್ರಕ್ಕೆ ಸುದರ್ಶನ ಎಂದು ಹೆಸರು. ಇದು
ಸಮಯ ಅಥವಾ ಕಾಲವನ್ನು ಪ್ರತಿನಿಧಿಸುತ್ತದೆ. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ ಮತ್ತು ಅದು ನಿರಂತರ ಎಂಬ ಸತ್ಯವನ್ನು ತಿಳಿಸುತ್ತದೆ. ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪಿಸಲು ಬಳಸುವ ಅಂತಿಮ ಆಯುಧ ಇದು. ಅಂತರಾತ್ಮವನ್ನು ಸರಿಯಾದ ದೃಷ್ಟಿಕೋನದಿಂದ ನೋಡುವುದೇ ಸುದರ್ಶನ. ಇದು ಭಕ್ತರನ್ನು ಎಲ್ಲ ದಿಕ್ಕುಗಳಿಂದಲೂ ಕಾಯುವ ರಕ್ಷಾ ಕವಚ. ಶ್ರೀ ವೆಂಕಟರಮಣ ಸ್ವಾಮಿಯ ಕೈಗಳಲ್ಲಿರುವ ಶಂಕು ಪಾಂಚಜನ್ಯ ಮತ್ತು ಚಕ್ರ ಸುದರ್ಶನ ಇವು ಕೇವಲ ಆಯುಧಗಳಲ್ಲ, ಅವುಗಳು ಆಳವಾದ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಅರ್ಥಗಳನ್ನು ಹೊಂದಿವೆ. ಶ್ರೀಹರಿಯ ಎಡಗೈಯಲ್ಲಿರುವ ಶಂಕುವಿಗೆ ಪಾಂಚಜನ್ಯ ಎಂದು ಹೆಸರು. ಶಂಕುವು ಓಂಕಾರನಾದದ ಸಂಕೇತವಾಗಿದೆ. ಇದು ಸೃಷ್ಟಿಯ ಉಗಮವನ್ನು ಪ್ರತಿನಿಧಿಸುತ್ತದೆ. ಇದು ಪಂಚಭೂತಗಳ ಮೇಲೆ ಭಗವಂತನ ನಿಯಂತ್ರಣವನ್ನು ಸೂಚಿಸುತ್ತದೆ. ದೇವಾಲಯದ ಮುಂದಿನ ದೀಪದ ಕಂಬ. ವೆಂಕಟರಮಣ ದೇವಾಲಯ ಸೇರಿದಂತೆ ದಕ್ಷಿಣ ಭಾರತದ ಬಹುತೇಕ ದೇವಾಲಯಗಳ ಮುಂದೆ ಕಂಡುಬರುವ ಸ್ತಂಭವನ್ನು ದೀಪಸ್ತಂಭ ಅಥವಾ ಆಕಾಶ ದೀಪಸ್ತಂಭ ಎಂದು ಕರೆಯಲಾಗುತ್ತದೆ. ಕತ್ತಲೆಯನ್ನು ಹೋಗಲಾಡಿಸುವ ದೀಪವು ಜ್ಞಾನದ ಸಂಕೇತ. ಪುಷ್ಕರಣೆ. ಭಕ್ತರು ದೇವರ ದರ್ಶನಕ್ಕೆ ಹೋಗುವ ಮೊದಲು ಪುಷ್ಕರಣೆಯಲ್ಲಿ ಸ್ನಾನ ಮಾಡಿ ಅಥವಾ ಕಾಲು ತೊಳೆದುಕೊಂಡು ಶುದ್ಧರಾಗಿ ದೇವಾಲಯವನ್ನು ಪ್ರವೇಶಿಸುವ ಪದ್ಧತಿ ಇದೆ. ದೇವರಿಗೆ ಪುಷ್ಕರಣೆಯಲ್ಲಿ ಚಕ್ರ ಸ್ನಾನ ಮಾಡಿಸಲಾಗುತ್ತದೆ. ಆ ಸಮಯದಲ್ಲಿ ಅಲ್ಲಿ ಸ್ನಾನ ಮಾಡುವುದು ಪುಣ್ಯದಾಯಕ ಎಂದು ನಂಬಲಾಗುತ್ತದೆ. ಈ ಪುಷ್ಕರಣೆ ಚೌಕಾಕಾರದಲ್ಲಿದೆ. ಈ ಪುಷ್ಕರಣೆಯ ಮಧ್ಯಭಾಗದಲ್ಲಿ ಲಕ್ಷ್ಮೀ ನರಸಿಂಹರ ವಿಗ್ರಹವಿದೆ. ದೇವಾಲಯದ ಆವರಣದಲ್ಲಿ ತಂಪಾದ ವಾತಾವರಣ ಇರುವಂತೆ ಈ ಪುಷ್ಕರಣೆ ನೋಡಿಕೊಳ್ಳುತ್ತದೆ. ಶ್ರೀದೇವಿ ಅಮ್ಮನವರ ದೇವಾಲಯ. ಇದು ಹಿಂದೂ ಧರ್ಮದಲ್ಲಿ ಶ್ರೀದೇವಿ ಅಥವಾ ಲಕ್ಷ್ಮೀದೇವಿಯು ಸಂಪತ್ತು, ಸಮೃದ್ಧಿ, ಸೌಭಾಗ್ಯ ಮತ್ತು ಕರುಣೆಯ ಅಧಿದೇವತೆ ಇವರಾಗಿದ್ದಾರೆ. ಶ್ರೀ ಎಂದರೆ ಮಂಗಳಕರವಾದದ್ದು ಅಥವಾ ಸಕಲ ಐಶ್ವರ್ಯದ ಮೂಲ ಎಂದರ್ಥ. ಶ್ರೀದೇವಿಯು ಭಗವಾನ್ ಮಹಾವಿಷ್ಣುವಿನ ಪತ್ನಿ. ಇವರು ಗೋದಾದೇವಿ ಅಮ್ಮನವರು. ಅವರ ದೇವಾಲಯ. ಬಾಲ್ಯದಿಂದಲೇ ಭಗವಾನ್ ಶ್ರೀಕೃಷ್ಣನನ್ನು ಗಾಢವಾಗಿ ಪ್ರೀತಿಸುತ್ತಿದ್ದರು. ಆತನನ್ನು ಪತಿಯನ್ನಾಗಿಸಿಕೊಳ್ಳುವ ಹಂಬಲ ಅವರಲ್ಲಿತ್ತು. ಇವರನ್ನು ಭೂದೇವಿಯ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಶ್ರೀರಂಗನಾಥ ಸ್ವಾಮಿಯೊಂದಿಗೆ ಇವರು ಐಕ್ಯರಾದರು ಎಂಬ ನಂಬಿಕೆ ಇದೆ. ಕರ್ನಾಟಕದ ಅನೇಕ ವಿಷ್ಣು ದೇವಾಲಯಗಳಲ್ಲಿ ಗೋದಾದೇವಿಯ ವಿಗ್ರಹವನ್ನು ನಾವು ಕಾಣಬಹುದು. ಗಾಳಿಗೋಪುರ. ದೇವಾಲಯದ ಗಾಳಿಗೋಪುರವು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಒಂದು ವಿಶಿಷ್ಟ ಮತ್ತು ಆಕರ್ಷಕ ಅಂಗವಾಗಿದೆ. ದೇವಾಲಯದ ಮಹಾದ್ವಾರದ ಮೇಲೆ ನಿರ್ಮಿಸಲಾದ ಎತ್ತರದ ಗೋಪುರವನ್ನೇ ಸಾಮಾನ್ಯವಾಗಿ ಗಾಳಿಗೋಪುರ ಎಂದು ಕರೆಯುತ್ತಾರೆ. ಇದರ ಮೇಲೆ ಸುಂದರವಾದ ಶಿಲ್ಪಕಲೆಗಳು,
ಪುರಾಣದ ಕಥೆಗಳನ್ನು ಬಿಂಬಿಸುವ ದೇವತೆಗಳ ವಿಗ್ರಹಗಳನ್ನು ಕೆತ್ತಲಾಗಿದೆ. ಗೋಪುರದ ತುತ್ತ ತುದಿಯಲ್ಲಿ ಕಲಶಗಳನ್ನು ಸ್ಥಾಪಿಸಲಾಗಿರುತ್ತದೆ. ಗೋಪುರ ದರ್ಶನಂ ಪಾಪನಾಶನಂ ಅಂದರೆ ದೇವಾಲಯದ ಗೋಪುರವನ್ನು ದೂರದಿಂದ ಕಂಡರೆ ಸಾಕು ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ. ಇದು ದೇವಾಲಯದ ಮುಂಭಾಗ. ಬಲಿಪೀಠ. ಹಿಂದೂ ದೇವಾಲಯಗಳಲ್ಲಿ ಬಲಿಪೀಠವು ಅತ್ಯಂತ ಪ್ರಮುಖವಾದ ಭಾಗವಾಗಿದೆ. ಗರ್ಭಗುಡಿಯೊಳಗೆ ಹೋಗುವ ಮೊದಲು ತಮ್ಮಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ ಎಂಬ ಅರಿಷಡ್ ವರ್ಗಗಳು ಅಹಂಕಾರವನ್ನು ದೇವರಿಗೆ ಅರ್ಪಿಸಿ ನಿರ್ಮಲ ಮನಸ್ಸಿನಿಂದ ದೇವರನ್ನು ದರ್ಶಿಸಬೇಕು ಎಂಬುದರ ಸಂಕೇತವಿದು. ಕಲ್ಯಾಣ ಮಂಟಪ. ಹಿಂದೂ ಧರ್ಮದ ಪ್ರಕಾರ ದೇವಾಲಯದ ಆವರಣದಲ್ಲಿ ಅಥವಾ ಪ್ರತ್ಯೇಕವಾಗಿ ನಿರ್ಮಿಸಲ್ಪಟ್ಟ ಕಲ್ಯಾಣ ಮಂಟಪವು ಅತ್ಯಂತ ಪವಿತ್ರವಾದ ಸ್ಥಾನವಾಗಿದೆ. ಮನುಷ್ಯರ ವಿವಾಹವು ದೇವರ ಸಾನ್ನಿಧ್ಯದಲ್ಲಿ ಅಗ್ನಿಸಾಕ್ಷಿಯಾಗಿ ನಡೆಯಲಿ ಎಂಬ ಉದ್ದೇಶದಿಂದ ದೇವಾಲಯದ ಕಲ್ಯಾಣ ಮಂಟಪಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಈ ಕಲ್ಯಾಣ ಮಂಟಪದಲ್ಲಿ ನಾಮಕರಣ, ಮದುವೆ, ಇತರೆ ಸಮಾರಂಭಗಳನ್ನು ಮಾಡಲಾಗುತ್ತದೆ. ಇವರು ಪ್ರಧಾನ ಅರ್ಚಕರು ವೆಂಕಟರಾಮಾನುಜಾಚಾರ್ಯರು. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.